ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಶ್ರೀ ಕಾಂತ ವಿದ್ಯಾಸಂಸ್ಥೆಗಳು, ಶ್ರೀ KN ವರದರಾಜ ಅಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟ್, ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಶ್ರೀ KN ವರದರಾಜ ಅಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟ್, ಶ್ರೀಕಂಠ ಸಂಸ್ಕೃತ ಪಾಠಶಾಲೆ, ಶಂಕರಮಠ ಬಡಾವಣೆ ಇವರ ವತಿಯಿಂದ ಅಸ್ಮಾಕಂ ಸಂಸ್ಕೃತಂ ಎಂದು ಪಾಠಶಾಲಾ ವಿದ್ಯಾರ್ಥಿಗಳಿಂದ ಸಂಸ್ಕೃತ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪಾಠಶಾಲೆಯಿಂದ MG ರಸ್ತೆ ಅಗ್ರಹಾರ ವೃತ್ತದವರೆಗೆ ಜಾಥಾ ನಡೆಸಿದ ವಿದ್ಯಾರ್ಥಿನಿಯರು ವಿದ್ಯಾಸಂಸ್ಥೆ ಆವರಣ ತಲುಪಿದರು. ಈ ಸಂದರ್ಭದಲ್ಲಿ ಶಾಲೆಯ ಕಟ್ಟಡ ನಿರ್ಮಾಣ ಸಮಯದಲ್ಲಿ ಶಾಲೆಗೆ ಸಹಾಯ ಮಾಡಿದ R ನಾಗಮಣಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಸ್ಮಾಕಂ ಸಂಸ್ಕೃತಂ ವಿಷಯವಾಗಿ ಉಪನ್ಯಾಸ, ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಂಸ್ಕೃತ ಪಠಣ. ಸರ್ವೇಷಾಂ ಹಾರ್ದಂ ಸ್ವಾಗತಂ. ಶ್ರೀಮತಿ NV ಲಕ್ಷ್ಮಿ, ಶ್ರೀ NS ರಂಗರಾಜನ್, ಶ್ರೀ RG ನರಸಿಂಹಯ್ಯಂಗಾರ್, ಮುಖ್ಯ ಶಿಕ್ಷಕರು ಶ್ರೀಕಾಂತ ಸಂಸ್ಕೃತ ಪಾಠಶಾಲಾ ಮೈಸೂರು, ನಿತ್ಯಾನಂದ ಭಟ್, ಲಕ್ಷ್ಮೀನಾರಾಯಣ ಸ್ವಾಮಿ ಉಪಸ್ಥಿತರಿದ್ದರು. ಪಂಡಿತ್ ಶ್ರೀ KN ವರದರಾಜ ಅಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟ್ ಅಡಿಯಲ್ಲಿ ಬರುವಂಥ ಶ್ರೀಕಾಂತ ಸಂಸ್ಕೃತ ಪಾಠಶಾಲೆಯಲ್ಲಿ ಇಂದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಆದೇಶದಂತೆ ಅಸ್ಮಾಕಂ ಸಂಸ್ಕೃತಂ ಸರಣಿ ಕಾರ್ಯಕ್ರಮವನ್ನು ನಮ್ಮ ಪಾಠಶಾಲೆಯ ವತಿಯಿಂದ ವಿದ್ಯಾರ್ಥಿಗಳ ಒಳಗೊಟ್ಟು ಅಚ್ಚುಕಟ್ಟಾಗಿ ಇವತ್ತು ನೆರವೇರಿಸಿರ್ತೇವೆ. ಅಸ್ಮಾಕಂ ಸಂಸ್ಕೃತಂ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ ಸಂಸ್ಕೃತ ಪ್ರಚಾರ ಮತ್ತು ಪ್ರಸಾರ ಮಾಡುವಂಥದ್ದು. ಅತಿ ಸರಳ ಸಂಸ್ಕೃತ ಎನ್ನುವುದು ಪ್ರತಿಯೊಬ್ಬ ಜನರಿಗೂ ಕೂಡ ರೀಚ್ ಆಗಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ವಿಶ್ವವಿದ್ಯಾಲಯದವರು ಕೊಟ್ಟಿದ್ದಂಥ ಶೀರ್ಷಿಕೆಯನ್ನು ಇವತ್ತು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ ಅಂಥೇಳಿ ನಾವು ಸಂತೋಷವಾಗಿ ಹೇಳ್ತೀವಿ. ಸಾಮಾನ್ಯವಾಗಿ ಅನ್ಯ ವರ್ಗದವರು ಸಂಸ್ಕೃತನ ಪಠಣ ಮಾಡೋದಂದ್ರೆ ಭಾಳ ಕಷ್ಟ ಅನಿಸುತ್ತೆ, ಸರಳವಾಗಿರುತ್ತೆ. ಇಲ್ಲ ಸರ್, ನೈವ ಕ್ಲಿಷ್ಟ ನಚಕಟ್ಟಿನ ಅನ್ನೋ ಹಾಗೆಯೇ ಸಂಸ್ಕೃತ ಪಠಣ ಅನ್ನೋದು ಅತಿ ಸರಳವಾಗಿದೆ ಅನ್ನೋ ಉದ್ದೇಶದಲ್ಲಿ ಇಟ್ಕೊಂಡೆ ನಾವು ಈ ಥರ ಪ್ರಸಾರವನ್ನು ಮಾಡ್ತಿರೋವಂಥದ್ದು. ಪ್ರತಿಯೊಂದು ಜನಾಂಗನೂ ಕೂಡ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ನು ಯಾರು ಬೇಕಾದ್ರೂ ಇದನ್ನು ಸಂಸ್ಕೃತವನ್ನು ಸರಳವಾಗಿ ಕಲಿಸೋದಕ್ಕೆ ನಾವು ಉಚಿತ ಪಾಠಶಾಲೆಗಳನ್ನು ಸಂಸ್ಕೃತ ಅಡಿನಲ್ಲಿ ಮಾಡ್ತಾ ಇರೋವಂಥದ್ದು. ಎಷ್ಟನೇ ತರಗತಿಯಿಂದ ಇದೆ ಸರ್? ಇದು ಪ್ರಥಮ ಅಂತಂದರೆ 8, 7, 6, 7, 8, 9, 10 ಕಾವ್ಯ ತರಗತಿಗಳಂದರೆ 9, 10. ಸಾಹಿತ್ಯ ತರಗತಿ ಅಂದರೆ PUC, ಮೊದಲನೇ 1ನೇ PUC 2ನೇ PUC ಅಂತಲೂ ಅಲ್ಲಿ ತನಕನೂ ಇದೆ. 6ನೇ ತರಗತಿಯಿಂದ ಅಪ್ ಟು PUC ತನಕನೂ ಎಲಿಜಿಬಲ್ಲು. ಪ್ರಥಮ ಕಾವ್ಯ, ಸಾಹಿತ್ಯ ಅನ್ನೋ 3 ತರಗತಿಗಳು ಕೂಡ ನಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಗೆ ತರಗತಿಗಳನ್ನ ತರ್ತಿದ್ದೀವಿ. ಸೊ ಈಗ 24-25ನೇ ಸಾಲಿನಲ್ಲಿ 180ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ನಾವು ದಾಖಲು ಮಾಡಿದ್ದೀವಿ. ಲಕ್ಷ್ಮೀನಾರಾಯಣ ಅಂತ, ಸಹ ಶಿಕ್ಷಕರು, ಶ್ರೀಕಾಂತ ಸಂಸ್ಕೃತ ಪಾಠಶಾಲೆ. ಪಂಡಿತ್ ಶ್ರೀ KN ವರದರಾಜ ಅಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟ್ನ ವತಿಯಿಂದ ನಡೆಯುತ್ತಿರುವಂತಹ ಈ ನಮ್ಮ ಸಂಸ್ಕೃತ ಪಾಠಶಾಲೆಯು 1963ನೇ ಇಸ್ವಿಯಲ್ಲಿ ಮೊದಲನೇದಾಗಿ ಆರಂಭ ಆಯಿತು. ಆರಂಭ ಆದಂತಹ ಸಂಸ್ಕೃತ ಪಾಠಶಾಲೆ ಇಲ್ಲಿಯವರೆಗೂ ಅವಿಚ್ಛಿನ್ನವಾಗಿ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ನಾವು ಸಾವಿರಾರು ವಿದ್ವಾನ್ ಮಣಿಗಳನ್ನ ಸೃಷ್ಟಿ ಮಾಡಿದ್ದೀವಿ. ಈ ಸಂಸ್ಕೃತ ಪಾಠಶಾಲೆಯನ್ನು ತೆರೆಯೋ ಉದ್ದೇಶ ಏನು ಅಂದರೆ, ಆ ವರದರಾಜ ಅಯ್ಯಂಗಾರ್ಗಿದ್ದಿದ್ದು ಎಲ್ಲರೂ ಸಂಸ್ಕೃತವನ್ನು ಕಲಿಬೇಕು. ಈ ಏರಿಯಾದಲ್ಲಿದ್ದವರು ಅಷ್ಟೊಂದು ಕಲಿತವರಲ್ಲ, ಸೊಪ್ಪು ಮಾರೋ ಮಕ್ಕಳು, ಹೂ ಮಾರೋ ಮಕ್ಕಳೇ ಜಾಸ್ತಿ ಇದ್ದರು ಇಲ್ಲಿ. ಅವರೆಲ್ಲರೂ ಸಂಸ್ಕೃತ ಕಲಿಬೇಕು ಅನ್ನೋ ಉದ್ದೇಶದಿಂದ ಮೊದಲನೇದಾಗಿ ಸಂಸ್ಕೃತ ಪಾಠಶಾಲೆಯನ್ನು ಆರಂಭ ಮಾಡಿದ್ರು. ಈ ನಮ್ಮ ಸಂಸ್ಕೃತ ಪಾಠಶಾಲೆಯಲ್ಲಿ ಪ್ರಥಮ ಕಾವ್ಯ, ಸಾಹಿತ್ಯ ತರಗತಿಗಳು ನಡ್ಕೊಂಡು ಬರ್ತಾ ಇದ್ದಾವೆ. ಈ ನಮ್ಮ ಸಂಸ್ಕೃತ ಪಾಠಶಾಲೆಯು ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯದ ಅಧೀನಕ್ಕೆ ಒಳಪಟ್ಟಿದೆ. ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯವು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಅಧೀನಕ್ಕೆ ಒಳಪಟ್ಟಿದೆ. 2010ನೇ ಇಸ್ವಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರವು ಕರ್ನಾಟಕದಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯವು ಆರಂಭ ಆಗಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡಿತು. ಪ್ರಾರಂಭ ಮಾಡಿದಂತಹ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯವು ಇಲ್ಲಿಯವರೆಗೆ ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ.
ಅಲ್ಲಿ ಅವರು ಭಾಷಾನಿಕಾಯ ಅನ್ನೋ ವಿಭಾಗ, ಪ್ರತಿಯೊಂದು ಬೇರೆ ಬೇರೆ ವಿಭಾಗಗಳಲ್ಲಿ ಜ್ಯೋತಿಷ್ಯ, ವೇದಾಂತ, ಮೀಮಾಂಸ ಎಲ್ಲ ವಿಭಾಗಗಳಲ್ಲಿಯೂ, ಅಲಂಕಾರ ಶಾಸ್ತ್ರ ಎಲ್ಲ ವಿಭಾಗಗಳಲ್ಲಿಯೂ ಮಕ್ಕಳಿಗೆ ಉತ್ತಮ ತರಬೇತಿಯನ್ನು ನೀಡ್ತಾ ಬಂದಿದ್ದಾರೆ. ಈ ದಿವಸ ನಾವು ಸಂಸ್ಕೃತ ದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಆ ಅಸ್ಮಾಕಂ ಸಂಸ್ಕೃತಂ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ನಾವು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಆದೇಶದ ಮೇರೆಗೆ ಸಂಸ್ಕೃತ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಪಾಠಶಾಲೆಯು 2019ನೇ ಇಸವಿಯಲ್ಲಿ ಉತ್ತಮ ಸಂಸ್ಕೃತ ಪಾಠಶಾಲೆ ಎನ್ನುವ ಬಿರುದನ್ನು ಪಡ್ಕೊಂಡಿದೆ. ಇನ್ನು ಸಂಸ್ಕೃತವನ್ನು ಎಲ್ಲರೂ ಕಲಿಬೇಕು ಅನ್ನೋದೇ ನಮ್ಮ ಆಸೆ. ಅದರಂತೆ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಈ ಅಗ್ರಹಾರದಲ್ಲಿರುವಂತಹ ನಮ್ಮ ಶಂಕರಮಠ ಬಡಾವಣೆಯಲ್ಲಿರುವಂತಹ ಶ್ರೀಕಾಂತ ಸಂಸ್ಕೃತ ಪಾಠಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಿ ಅವರಿಗೆ ಸಂಸ್ಕೃತವನ್ನು ಕಲಿಸಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ. ಅಲ್ಲಿ ತನಕ ಈಗ 63ನೇ ಇಸ್ವಿಯಿಂದ 2024 ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್.